ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಗೆಳೆಯರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಸ್ಪೆಷಲಿ ನಮಗೆ ಚಿತ್ರೋದ್ಯಮದವರಿಗೆ, ಸಿನಿಮಾದವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು. ಹಾಗೂ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ನಾನು ಬೇಡ್ತೀನಿ. ಧರ್ಮನಿಗೆ ಯಾಕೆ ಸರ್ ಈ ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನಗೆ ಕೇಳೋದು, ಆನ್ಸರ್ ಮಾಡಿ 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 ಬೇಜಾರಾಗೋದು, ಯಾಕೆ ಸರ್ ಅವ್ರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಅಂತ. ಧರ್ಮ ಹೆಸರು ಇಟ್ಟಿದ್ದಾರಲ್ಲ ಅದೇ ಥರ ಧರ್ಮ ಅಂತಾರೆ. ಇಲ್ಲಪ್ಪ, ಅವ್ರು ಸಾಫ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀಯವರು. ದಯವಿಟ್ಟು ನಿಂತ್ಕೊಂಡು ಆ ಕಡೆ ತಿಳಿಸ್ತು. ಇವರಿಗೆ ಜೀವನದಲ್ಲಿ ನಗೋದು ಬಿಟ್ಟು ಏನೂ ಗೊತ್ತಿಲ್ಲ. ನಾನು ಸಿನಿಮಾದಲ್ಲಿ ರೇಪ್ ಸೀನ್ ನೋಡಿದ್ರು ನಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಹಾಗೆ ಅವನು ಪ್ರಿಂಟ್ ಅದು ಜೆರಾಕ್ಸ್ ಕಾಪಿ. ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ, ಅವಳು ನನ್ನ ಜೆರಾಕ್ಸ್ ಕಾಪಿ ಭಾಳ ಸ್ವಲ್ಪ ಜೋರು, ಎಲ್ಲ ವಿಷಯದಲ್ಲೂ ಜೋರು. ಇಸ್ ಎ HR ಹೆಡ್ ಇನ್ ಬಯೋ ಕಂಪನಿಗೆ. ಆಮೇಲೆ ಎಲ್ಲರೂ ಕೇಳಿದೆ, ನಾನು ಹೇಳಿದೆ ಏನಪ್ಪ ಮಾಡಲಿ, ನಾನು ಇವನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ, ಅವಾಗ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಪ್ರಾಬ್ಲಮ್ ಏನಾಗೋಯ್ತಲ್ಲ ಅಂದರೆ, ಅನುಷ್ ಅವ್ರು ಇರ್ಬೋದು, ಐಶ್ವರ್ಯ ಅವ್ರು ಇರ್ಬೋದು, ಗೌತಮಿ ಅವ್ರು ಇರ್ಬೋದು, ಈವನ್ ಜಗದೀಶ್ ಇರ್ಬೋದು, ನಮ್ಮ ಶಿಶಿರ್ ಇರ್ಬೋದು, ರಂಜಿತ್ ಎಲ್ಲರೂ ನಾವು ಪ್ರೀತಿಸ್ತಾರೆ. ಜಗಳ ಯಾರ ಜೊತೆ ಮಾಡ್ತಾನೆ ನಾನು? ಸೊ ಅವರಿಬ್ರು ಯಾರೋ ಜಗಳ ಮಾಡ್ತಿದ್ದು ಮತ್ತೆ ಅವ್ರಿಗೆ ಇಷ್ಟೇ ಪಾಪ. ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟಾಗಿರು, ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೊ. ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ಚಾಣಾಕ್ಷತನ. ಇಲ್ಲೊಬ್ರು ಹೇಳ್ದನ್ನು ಕೇಳ್ಕೊಂಡು ಅಲ್ಲೋಗಿ ಫಿಟ್ಟಿಂಗ್ ಇಡೋದು, ಅಲ್ಲೊಬ್ರು ಹೇಳಿದವನು ಫಿಟ್ಟಿಂಗ್ ಇಡೋದು. ನೀನು ಯಾರಿಗೂ ಫಿಟ್ಟಿಂಗ್ ಇಡಬೇಡ, ಯಾರ್ಯಾರು ಏನೇನು ಅಂತ ಅರ್ಥ ಮಾಡ್ಕೊ. ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟಲ್ಲಿ ಕೈ ಇಟ್ಕೊಂಡು ಜಗಳ ಮಾಡು. ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದೆ. ಸರಿ, ಇವನು ಪಾಪ ಅದೇ ಥರ ಒಂದು ನಡ್ಕೊಂಡ. ನನ್ನ ಕೇಳೋರಲ್ಲ, ಸರ್ ಸ್ವಲ್ಪ ನೀವು ಹೇಳುವ ಸರ್, ಓಪನ್ ಅಪ್. ಏನು ಓಪನ್ ಅಪ್? ನಾನು ಹೋಗಿ ಹೇಳೋಕ್ಕಾಗುತ್ತೆ ಓಪನ್? ಅದೇ ನನ್ನ ಪೆಪ್ಸಿನ ಇಲ್ಲ ಎಕ್ಸ್ಪೋರ್ಟ್ ಬಿಯರಾ? ಓಪನ್ ಅಪ್ ಅನ್ನೋಕೆ ಅಂತ ಹೇಳಿ ಹಂಗೆಲ್ಲ ಆಗಲ್ಲ. ಅವ್ನು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ, ಸ್ವಲ್ಪ ಫಸ್ಟ್ 1 ವೀಕ್ ಕಾಮ್ ಆಗಿರು ಅಂತ ಹೇಳಿ ಅಂತೇಳಿ. ಇವ್ನು ನೋಡಿದ್ರೆ ಕಂಟಿನ್ಯೂ ಕಾಮ್ ಆಗಿದ್ದಾನೆ. ನಾನು ಹೇಳಿದ್ದೆ ತಪ್ಪಾಗೋಯ್ತಾ ಇವನಿಗೆ? ಏನು ಪಿತೃ ಪರಿಪಾಲಕ ದಶರಥನ ಮಾತನ್ನ ಉಳಿಸೋಕೋಸ್ಕರ ರಾಮ ಕಾಡ್ಬೋದಂಗೆ ನನ್ನ ಮಾತು ಉಳಿಸೋಕ್ಕೋಸ್ಕರ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲ. ಎನಿವೆ, ಹಿ ಎಂಜಾಯ್ಡ್ ಸ್ಟೇಯಿಂಗ್ ಇನ್ ಬಿಗ್ ಬಾಸ್. ಅವನು ಕೋಟ್ಯಾಂತರ ಜನಗಳ ಮನೆ ಗೆದ್ದಿದ್ದಾನೆ, ಹೃದಯ ಗೆದ್ದಿದ್ದಾನೆ. ಅವನಿಗೆ ಇವಾಗ ಅವನು ಇಷ್ಟು ಪಿಕ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಕೇಳ್ತಿದ್ದು ಒಂದೇ, ಸರ್ ನಿಮ್ಮ ಪಿಕ್ಚರ್ ನವಗ್ರಹ ನೋಡಿದ್ವಿ, ಬಾಕಿದ್ಯಾಕೆ ನೋಡಲಿಲ್ಲ ಅಂತ ಎಲ್ಲ ಆ ಥರ ಇದ್ದಿದ್ದು. ಇವತ್ತು ಓದ್ ಕಡೆ ಎಲ್ಲ ನನಗೆ ಕೇಳ್ತಾರೆ ಅವರು, ನಾನು ಹೆಂಗಿದ್ದೀನಿ ಅಂತ ಕೇಳಲ್ಲ. ಸರ್ ಧರ್ಮ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತ ಹೇಳಿ. ಆಯ್ತಪ್ಪ, ಆಡ್ತಾ ಇದ್ದಾರೆ, ನೋಡ್ತಾ ಇರಿ ಅಂತ ಹೇಳಿದ್ ನಾನು. ಟ್ರೈಲರ್ ನೋಡಿ, ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ, ಕ್ಯಾಡ್ಬರೀಸ್ ಅಂತ ಕರೆಯೋದು ಇವತ್ತಿಂದ ನಿಂತೋಗ್ತದೆ ಅನ್ನೋ ನಂಬಿಕೆ ನನಗೆ. ಅವನದು ಸುಮಾರು ಪಿಕ್ಚರು ನಾನು ನೋಡಿದಾಗ ನನಗೊಂದು ಸ್ವಲ್ಪ ತೃಪ್ತಿ ಇಲ್ದೇನೆ, ಅವನಿಗೆ ಹೇಳೋಕ್ಕೂ ಆಗ್ದೇನೆ ನಾನು ಸುಮ್ಮನೆ ಇದ್ದೀನಿ. ಆದರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ, ಡೈರೆಕ್ಟ್ರು ಮೊದಲು ಅವ್ರದ್ದು ಮಮತಾಸ್ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು. ಡೈರೆಕ್ಟ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರು ಮಾಡಿದೆ. ಅವರಿಬ್ಬರನ್ನೂ ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಬೇರೆ ಕಲಾವಿದರೆಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ, ಒಂದು ಒಳ್ಳೆ ಚಿತ್ರ ಆಗಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು, ಇನ್ನೊಬ್ರು ಯಾರು ಇದ್ದಾರೆ, ಅವರು ಸ್ವಲ್ಪ ಅವ್ರದ್ದೊಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಒಳ್ಳೆ ಇದನ್ನು ಕೊಟ್ಟಿದ್ದೀರ ನೀವು ಮ್ಯೂಸಿಕ್ನ, ನಿಮಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲದಕ್ಕಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಯಾಕಂದರೆ ಮುಂದಿನ ಚಿತ್ರ ನಾವು ಇರ್ತೀವೋ ಇಲ್ವೋ, ಇಲ್ಲ ಧರ್ಮ ಇರ್ತಾನೋ ಇಲ್ವೋ, ಆದರೆ ಅವರೊಂದು 100 ಕುಟುಂಬಗಳನ್ನ ಸಾಕ್ತಾರೆ ಅವರು. ಅಂಥ ನಿರ್ಮಾಪಕರುಗಳು ನಮ್ಗೆ ಬೇಕು. ಸೊ ನಾವೊಂದ್ಸಾರಿ ಭಗವಂತನಲ್ಲಿ ಬೇಡದಂದ್ರೆ ಫಸ್ಟ್ ನಿರ್ಮಾಪಕರ ಜೇಬು ತುಂಬಲಿ, ಅವ್ರ ಜೇಬು ತುಂಬಲಿ, ಇವ್ರಿಗೆಲ್ಲ ಹೆಸರು ಬರಲಿ, ಆಟೋಮೆಟಿಕ್ಕಾಗಿ ಅವ್ರ ಜೇಬು ತುಂಬ್ತದೆ ಅಂತ ನನ್ನ ನಂಬಿಕೆ ಇದೆ ಅಂತ ಇಷ್ಟೆರಡು ಮಾತುಗಳನ್ನ ಹೇಳ್ತಾ
ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಸಿನಿಮಾ ಸೂಪರ್ ಹಿಟ್ ಆಗಲಿ. ಅವನು ಎಲ್ಲದರಲ್ಲೂ ನಗ್ನಗ್ತಾ ಹಾಡೋದಿರ್ಬೋದು, ಇಲ್ಲ ಮಚ್ಚಿಡ್ಕೊಂಡು ನೋಡೋದಿರ್ಬೋದು, ಒಬ್ಬ ಪ್ರಬುದ್ಧ ಕಲಾವಿದ ಅನ್ನೋದನ್ನು, ಒಬ್ಬ ಪ್ರತಿಭಾವಂತ ಅನ್ನೋದನ್ನು ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ. ತಂದೆ ತಾಯಂದರಿಗೆ ಅವ್ರ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಕಾಲ ನಿಂತು ಸಂತೋಷವಾಗಿದ್ದರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ. ಅದೊಂದೇ ಕೇಳ್ಕೊಳ್ಳೋದು. ನಾನು ಭಗವಂತನಲ್ಲಿ ಕೇಳೋದು ಅಷ್ಟೇ. ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ, ಸರ್ವಜನೇ ಸುಖಿನೋ ಭವಂತು. ಆದರೆ ಈಗೀಗ ಒಂದು ಸ್ವಾರ್ಥ, ಗುರು ಧರ್ಮದ ಒಂದು ದಾರಿ ತೋರಿಸ್ಬಿಡಪ್ಪ, ಒಂದು ಸುಮ್ಮನೆ ಹಿಂಗೆ ಒಂದು ಚಕ್ ಅನ್ನಿಸ್ಬಿಡು. ಒಂದು IPLನಲ್ಲಿ 50 100 ಹೊಡೆದ್ಬಿಟ್ಟು 5-6 ವರ್ಷ ಆರಾಮಾಗಿರ್ತಾರಲ್ಲ, ಆ ಥರ ಅವ್ರಿಗೆ ಒಂದು ಚಾನ್ಸ್ ಕೊಟ್ಬಿಡು ಅಂತ ಭಗವಂತನ ಬೇಡ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಕೇಳ್ಕೊಂಡು, ಎಲ್ರಿಗೂ ಅದರಲ್ಲ ಆ್ಯಕ್ಟಿಂಗ್ ಮಾಡಿರೋ ಕಲಾವಿದರಿರ್ಬೋದು, ನಾಯಕ ನಟಿ ಇರ್ಬೋದು, ಕೆಲಸ ಮಾಡಿದವ್ರು ಇರ್ಬೋದು, ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆಯಲ್ಲಿ ಅಲ್ಲಿ ಟಾಸ್ಕ್ಗಳನ್ನ ಮಾಡಿದಂಥ ಕಿತ್ತೂರು ರಾಣಿ ಚೆನ್ನಮ್ಮಂತಹ ಒಬ್ಬ ಉಳ್ಕೊಂತಾರ ಎಲ್ಲರೂ ಇದ್ರು. ಇರೋದು ಒಂದು ಸ್ವಲ್ಪ ಸಾಫ್ಟಾಗಿದ್ದು ನನ್ನ ಮಗ ಶಿಶಿರು ಸ್ವಲ್ಪ ಕೂಗಾಡಿದ್ರು ಅದನ್ನು ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜಾರಿ ಥರ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು, ಹೀಗೆಲ್ಲ ಮಾಡೋದು ತಪ್ಪಾಗಲ್ವಾ ಅಂತ ಅವಳು ಭಾಳ ಡೀಸೆಂಟಾಗಿ ಎಗರಾಡ್ತಾ ಇದ್ರು. ಅದು ನನಗೆ ಅದು ಭಾಳ ಇಷ್ಟ ಆಗ್ತಾ ಇತ್ತು. ಅದು ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್, ವೆರಿ ಗುಡ್ ಡ್ಯಾನ್ಸರ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್, ದೇವರಲ್ಲಿ ಒಳ್ಳೆ ಪ್ರತಿಭಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಅವರ ಒಂದು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅನ್ನೋದರಲ್ಲಿ ಇಬ್ಬರು ಜೊತೆಯಲ್ಲೇ ಆ್ಯಕ್ಟ್ ಮಾಡಿದ್ವಿ. ನಾನು ಮಹಾರಾಜ, ಇವರು ಬಂದು ನನ್ನ ಹತ್ರ ಅದು ಇದು ಬೆಳ್ಕೊಳ್ಳೋದು, ಆ ಥರದ್ದು ಒಳ್ಳೆ ಚೆನ್ನಾಗಿತ್ತು. ಹಾಡುಗೀಡು ಹೇಳ್ಕೊಂಡು ಎಲ್ಲ ಮಾತೆತ್ತಿದ್ರೆ ಪಾಪ ನಿಮ್ಗೇನು ತಂದುಕೊಡ್ಲಿ, ಊಟ ತರೋದು, ತಿಂಡಿ ತರೋದು ಎಲ್ಲ ಒಳ್ಳೆ. ಅಲ್ಲಿ ನಾನು 5 ಜನ ಹೆಣ್ಮಕ್ಳು ಬೇರೆ ಅದರಲ್ಲಿ. ನಾನೊಬ್ಬ ಮಹಾರಾಜ, ಮಲ್ಲಿಕಾರ್ಜುನ್ ಅಂತ ಹೇಳಿ, ರಾಜ ಮಲ್ಲಿಕಾರ್ಜುನ ಅಂತ ಹೇಳಿ 5 ಜನ ಅವರೆಲ್ಲ ನನ್ನ ನಿಜವಾದ ನನ್ನ ಮಕ್ಕಳ ಥರನೇ ನಾನು ನೋಡಿಕೊಂಡ್ರು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.